ತುಂಬಾ ದುಃಖ ಪಡೋಂಥ ವಿಷಯ ಇದು. ಯಾರು ಆ ಸೊಸೈಟಿ ಗೋಪಾಲ? ಆ ಬ್ರಿಟಿಷ್ನವರು ನಮ್ಮ ಮೇಲೆ ಆಕ್ರಮಣ ಮಾಡಿದಾಗ ಭಯ ಪಡ್ದೇನೆ ಅವ್ರ ವಿರುದ್ಧ ಹೋರಾಟ ಮಾಡ್ದಂಥವ್ರು ಇವರು. ನಮ್ಮೂರಲ್ಲಿ ಸೊಸೈಟಿನ ಪ್ರಾರಂಭ ಮಾಡ್ದಂಥವ್ರು. ಸೊಸೈಟಿ ಸ್ಟಾರ್ಟ್ ಆಗೋದಕ್ಕೂ ಇವರೇ ಕಾರಣ. ಪಾರ್ಟಿಗೋಸ್ಕರ ಇವರು ಯಾವುದೇ ಭಯ ಇಲ್ಲದೆ ಅನೇಕ ಹೋರಾಟಗಳಲ್ಲಿ ಭಾಗವಹಿಸಿದ್ದಾರೆ. ಅದೇ ಪಾರ್ಟಿನೇ ಅವ್ರನ್ನ ಹೊರಗಾಕುತ್ತೆ ಅಂದ್ರೆ, ಅದು ಕೂಡ ಗೋಪಾಲ ಸೀರಿಯಸ್ ಆಗಿ ಹಾಸ್ಪಿಟಲ್ ಮಲಗಿರುವಾಗ. ಪಕ್ಷದಲ್ಲೋ ಕಮಿಟಿನಲ್ಲೋ ಅದ್ರ ಬಗ್ಗೆ ವಿಚಾರಿಸಿ ನೋಡಿದಾಗ ಆ ಹಣನ ಪಕ್ಷಕ್ಕಾಗಿ ಖರ್ಚು ಮಾಡಿಲ್ಲ. ಹಾಗಿದ್ಮೇಲೆ ಸೊಸೈಟಿ ಗೋಪಾಲ ಹಣನ ದುರುಪಯೋಗ ಮಾಡ್ಕೊಂಡಿದ್ದಾರೆ ಅಂತ ತಾನ ಅರ್ಥ. ಮತ್ತ್ಯಾಕೆ ನಾವು ಅವ್ರನ್ನ ಒಳ್ಳೆಯವರು ಅಂತ ಹೇಳ್ಬೇಕು? ಗೋಪಾಲಣ್ಣನ ಬದಲಿಗೆ ಬೇರೆ ಯಾರಾದ್ರೂ ಈ ದುಡ್ಡನ್ನ ತೀರ್ಸಿದ್ರೆ ಪಕ್ಷದಿಂದ ಹೊರಗಾಕೋದು ತಪ್ಪುತ್ತೆ ತಾನೆ? ಪಕ್ಷಕ್ಕೋಸ್ಕರ ಹೋರಾಡ್ದವ್ರನ್ನ ಉಳಿಸ್ಕೊಳ್ಳೋದು ಪಕ್ಷದ ಕರ್ತವ್ಯ. ಇದು ಹೊರಗಡೆ ಗೊತ್ತಾದ್ರೆ ಪಕ್ಷದ ಇಮೇಜ್ ಏನಾಗ್ಬೇಡ. ಪಾರ್ಟಿ ಇಮೇಜ್ ಎಲ್ಲ ಚೆನ್ನಾಗೇ ಇದೆ. ತಪ್ಪು ಯಾರೇ ಮಾಡಿದ್ರು ಪಕ್ಷ ಅವ್ರನ್ನ ದಂಡಿಸುತ್ತೆ. ಜನರಿಗೆ ಇದು ಕೂಡ ಗೊತ್ತಾಗ್ಬೇಕು. ಬ್ಯಾಂಕ್ ಸಾಲನ ಯಾರು ತೀರಿಸ್ತಾರೆ? ಹೊರಗಡೆ ಕಳಿಸೋದ್ರ ಬಗ್ಗೆ ಮಾತಾಡಿ ಆಮೇಲೆ ಬೇಕಿದ್ರೆ ಅದ್ರ ಬಗ್ಗೆ ಮಾತಾಡೋಣ. ಒಂದ್ ವೇಳೆ ಕುಮಾರೇಶನ್ ಏನಾದ್ರೂ ಹೆಲ್ಪ್ ಮಾಡಿದ್ರೆ ಆಗ ಫ್ಯಾಕ್ಟ್ರಿ ವಿಷಯದಲ್ಲಿ ಕೆಲವೊಂದು ವಿಷಯಗಳನ್ನ ಬಿಟ್ಕೊಡ್ಲೇಬೇಕಾಗತ್ತೆ. ಯಾವುದೇ ಕಾರಣಕ್ಕೂ ಈ ವಿಷಯ ನಡೆಯೋದಿಲ್ಲ. ಸೆಕ್ರೆಟರಿ ಸ್ಥಾನದಲ್ಲಿದ್ದು ಶಿಕ್ಷೆ ಕೊಡುವಂತ ಹಕ್ಕು ಖಂಡಿತವಾಗ್ಲೂ ನನಗಿದೆ. ನಾನು ಅವ್ರ ಮಗ ಆಗಿರೋ ಕಾರಣಕ್ಕೆ ಆ ಹಣದ ಜವಾಬ್ದಾರಿನ ನಾನೇ ತಗೋತೀನಿ. ಮುಕುಂದ, ಅದ್ರ ಜವಾಬ್ದಾರಿ ನೀನ್ ತಗೊಳ್ಳೋದಕ್ಕೆ ₹1 ₹2 ನನ್ನ ಜವಾಬ್ದಾರಿ ತಗೊಳ್ಳೇಬೇಕಲ್ಲ. ಆದ್ರೆ ಹಣ ವಾಪಸ್ ಕೊಡೋವರೆಗೂ ಪಾರ್ಟಿ ನನಗೆ ಲೀವ್ ಕೊಡ್ಬೇಕಾಗತ್ತೆ. ಬ್ಯಾಂಕಿಂದ ನನಗೆ ಒಂದಷ್ಟು ಕಾಲಾವಕಾಶನ ಕೊಡಿಸಿ. ಹಾಗಿದ್ರೆ ಗೋಪಾಲನ್ ಯಾಕೆ ಹೊರಗಾಕ್ಬೇಕು? ಚಿಕ್ಕ ವಯಸ್ಸಿಂದ ನಾವಿಬ್ರು ಒಟ್ಟಿಗೆ ಬೆಳೆದಿದ್ದೀವಿ. ನಾನು ಅರ್ಥ ಮಾಡ್ಕೊಂಡಿರೋಷ್ಟು ಗೋಪಾಲನ್ನ ಇವ್ರು ಯಾರು ಅರ್ಥ ಮಾಡ್ಕೊಂಡಿಲ್ಲ. ಅವನ್ನ ಸೊಸೈಟಿಯಿಂದ ಹೊರಗಾಕೋದಕ್ಕೆ ನಾನು ಒಪ್ಪೋದೇ ಇಲ್ಲ. ನೋಡಿ, ಅದು ನಿಮ್ಮ ಸ್ವಂತವಾದಂಥ ಅಭಿಪ್ರಾಯ ಅಷ್ಟೇ. ಇದು ಪಾರ್ಟಿ ತಗೊಂಡಂತ ತೀರ್ಮಾನ. ದಿವಾಕರ, ತೀರ್ಮಾನನ ಓದು. ಗೆಳೆಯರೆ, ಗೋಪಾಲನ ವಿರುದ್ಧ ಎಂಕ್ವೈರಿ ಕಮಿಟಿ ಮಾಡಿದಂತ ವಿಚಾರಣೆಯಲ್ಲಿ ಸೊಸೈಟಿ ಗೋಪಾಲ ಅನ್ನೋರನ್ನು ಪಾರ್ಟಿ ಸದಸ್ಯತ್ವದಿಂದ ಹೊರಗಾಕ್ಬೇಕು ಅಂತ ನಾವೆಲ್ಲ ಗೋಪಾಲಣ್ಣ ಹೋಗ್ಬಿಟ್ರು. ನಿಮ್ಮ ಪಕ್ಷಕ್ಕೂ CIDಗೂ ಆಗ್ಬರಲ್ಲ ಅಂತ ಹೇಳಿ ನನಗೆ ತುಂಬಾ ಚೆನ್ನಾಗಿ ಗೊತ್ತು. ಅದಕ್ಕಾಗಿನೇ ನಾನು ಫೋನಲ್ಲಿ ಮಾತಾಡೋದು ಬೇಡ ಅಂತ ಹೇಳಿದ್ದು. ಗೋಪಾಲ್ ಅವರ ಅಂತ್ಯ ಸಂಸ್ಕಾರಕ್ಕೆ ಹೋಗಿದ್ವಿ. ಈಗ ನಾವು ಗೋಪಾಲ್ ಅಂತ್ಯ ಸಂಸ್ಕಾರಕ್ಕೆ ಹೋಗಿ ಒಂದ್ ಸ್ವಲ್ಪ ಕಣ್ಣೀರ್ ಹಾಕಿದ್ರೆ ನಮ್ಮ ಮೇಲೆ ಯಾರಿಗೂ ಅನುಮಾನ ಬರಲ್ಲ ಅಲ್ವಾ? ಬನ್ನಿ, ಹೇಗ್ ನಿಮ್ಮನ್ನು ಒಪ್ಸೋದು? ಸೊಸೈಟಿಗೆ ಬೇಕು ಅಂತ ಹೇಳಿ ಲೋನ್ ತಗೊಂಡಿರುವಾಗ ಗೋಪಾಲಣ್ಣ ಸೈನ್ ಮಾಡಿರೋ ಬ್ಲಾಂಕ್ ಚೆಕ್ನ ಸೆಕ್ಯೂರಿಟಿ ಅಂತ ಹೇಳಿ ನಾನು ತಗೊಂಡಿದ್ದೆ. ಅದ್ರಲ್ಲಿ ಒಂದ್ 20 ಲಕ್ಷ ಬರ್ದು ಹಣ ಡ್ರಾ ಮಾಡ್ದೆ. ಗೊತ್ತಾದ್ರೆ ಮಾತ್ರ ನನ್ನ ಮೇಲೆ ಕೇಸ್ ಹಾಕ್ತಾರೆ. ಆದ್ರೆ ನೀವಿಬ್ರು ಮಾತ್ರ ನನ್ ಕೈ ಬಿಡಲ್ಲ ತಾನೆ? ಚೆನ್ನಾಗಿ ಹೇಳಿದ್ರಿ. ನನ್ ಕೈ ಕಾಲು ತಲೆ ಎಲ್ಲ ಹೋಗೋ ಸಂದರ್ಭದಲ್ಲಿ ನೀವೇ ನನ್ನನ್ನು ಕಾಪಾಡಿದ್ದು. ನಾನ್ ಯಾಕೆ ನಿಮ್ಗೆ ಆ ರೀತಿ ಮಾತಾಡ್ಲಿ? ಆಮೇಲೆ ಇನ್ನೇನ್ ಮಾಡ್ಬೇಕು ಹೇಳಿ? ಹುಷಾರಾಗಿ ಮಾಡ್ಬೇಕು. ಕೆಲವೊಂದೆಲ್ಲ ಮನ್ಸಲ್ಲಿದೆ, ನಾನ್ ನಿಮ್ಗೆ ಆಮೇಲೆ ಹೇಳ್ತೀನಿ. ನಾನು ಬೆಂಗಳೂರಿಗೆ ಒಬ್ರನ್ನ ನೋಡಕ್ ಹೋಗ್ಬೇಕು. ಯಾರನ್ನ ನೋಡಕ್ ಹೋಗ್ಬೇಕು? ಅವರು ಸ್ಟೇಟ್ ಕಮಿಟಿ ಅವರು. ನಾನು ಅಲ್ಗೋಗಿ ಕಾಲ್ ಮಾಡ್ತೀನಿ. ಓಕೆ. ಏನ್ ಮುಕುಂದಣ್ಣ ಇದು? ನೀವಿಲ್ಲೇ ಇದ್ರೆ ಹೇಗೆ? ಸಂಜೆ ಹೊತ್ತಿಗೆ ಜಂಕ್ಷನ್ ಹತ್ರ ಬರೋಣ ಅಂತಿದ್ದೆ. ನಾಳೆಯಿಂದ ಟೀ ಅಂಗಡಿ ತೆಗಿಬೇಕು ಅನ್ಕೊಂಡಿದ್ದೀನಿ. ನಾವೆಲ್ಲರೂ ನಿನ್ ವಿಷಯದ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ವಿ. ಏನ್ ಕಡಿಮೆ ದುಡ್ಡ ನಿಮ್ ತಲೆ ಮೇಲಿರೋದು? ಒಟ್ಟು 20 ಲಕ್ಷ ಇದೆಯಲ್ಲ, ಬರೀ ಟೀ ಬಿಸ್ಕೆಟ್ ಮಾರ್ಕೊಂಡು ಆ 20 ಲಕ್ಷ ರೂಪಾಯಿನ ಯಾವಾಗ ತೀರಿಸ್ತೀರಾ? ಅದು ಅಲ್ಲದೆ ವಯಸ್ಸು ಬೇರೆ ಆಗ್ತಾ ಇದೆ. ನನಗೆ ಬೇರೆ ಯಾವ ಕೆಲಸನೂ ಬರೋದಿಲ್ವೇ? ಇಲ್ದೆ ಹೋದ್ರೆ ತೆಂಗಿನಕಾಯಿ ಕೇಳೋದಿಕ್ ಹೋಗ್ಬೇಕಾಗತ್ತೆ. ತೆಂಗಿನ ಮರದಲ್ಲಿ ಕೆಟ್ಟೋಗಿರೋ ಕಾಯಿ ಇದ್ರೆ ದುಡ್ಡೇನ್ ತಗೊಂಬರೋದು? ನಾವು ಎಲ್ಲಾ ರೀತಿಯಿಂದನೂ ಯೋಚನೆ ಮಾಡಿ ನೋಡಿದ್ವಿ ಮುಕುಂದ. ಜಿಲ್ಲಾ ಕಮಿಟಿಗೆ ನಿನ್ ಮೇಲೆ ಅನುಮಾನ ಬಂದಿದೆ. ಒಂದ್ ವೇಳೆ ನೀನೇನಾದ್ರೂ ಸಾಲ ತೀರ್ಸಕ್ಕಾಗ್ಲಿಲ್ಲ ಅಂದ್ರೆ ಆಗ ಪಾರ್ಟಿಗೆ ತಾನೇ ಅವಮಾನ. ಆದ್ರಿಂದ ನಾವೆಲ್ಲರೂ ಸೇರಿ ಒಂದು ತೀರ್ಮಾನಕ್ಕೆ ಬಂದಿದ್ದೀವಿ. ಏನ್ ತೀರ್ಮಾನ? ಮುಕುಂದಣ್ಣ, ನೀವಾಗ್ಲೇ ಪಾರ್ಟಿಯಿಂದ ಹೊರಗಿರೋದಕ್ಕೆ ತೀರ್ಮಾನ ಮಾಡಿದ್ದೀರಾ? ಅದೇ ಟೈಮಲ್ಲಿ ನೀವು ಮನ್ಸು ಮಾಡಿ 2-3 ವರ್ಷ ದುಬೈಗೆ ಹೋಗಿ ಕೆಲಸ ಮಾಡ್ಬೋದ? ಐಸ್ ಕ್ಯಾಂಡಿ ಮಾರ್ಕೊಂಡಿರೋ ಕುಮಾರ, ಕೂಲಿ ಮಾಡ್ತಿರೋಂಥ ವಾಸು, ಆಚಾರಿ ಬಾಲ ಅಂತ ಎಷ್ಟೋ ಜನ ಗಲ್ಫ್ಗೆ ಹೋಗಿ ಲಕ್ಷಾಧಿಪತಿ ಆಗಿದ್ದಾರೆ. ನನ್ನನ್ನು ಲಕ್ಷಾಧಿಪತಿ ಮಾಡೋದೇ ಪಕ್ಷದ ತೀರ್ಮಾನನಾ? ಲಕ್ಷಗಟ್ಲೆ ಸಾಲ ಇದ್ರೆ ಲಕ್ಷಗಟ್ಲೆ ಸಂಪಾದನೆ ಮಾಡ್ಲೇಬೇಕಾಗತ್ತೆ. ಬೇರೆ ಯಾರ ಹತ್ರನಾದ್ರೂ ಸಹಾಯ ಕೇಳೋಣ ಅಂದ್ರೆ ಅದಕ್ಕೂ ಒಪ್ಕೊಳ್ಳೋದಿಲ್ಲ. ನೀನು ಈ ಟೀನೇ ಮಾರಿ 20 ಲಕ್ಷ ರೂಪಾಯಿ ಸಂಪಾದನೆ ಮಾಡ್ತೀನಿ ಅನ್ನೋದನ್ನ ಯಾವ ಸ್ಕೂಲಲ್ಲಿ ಕಲ್ತೆ?
ನೀವು ದುಬೈ ಅಂತ ಹೇಳ್ತಿದ್ದೀರಾ, ನಾನು ಬೇಕಿದ್ರೆ ಕ್ಯೂಬಾಗೋ ಚೈನಾಗೋ ಹೋಗ್ತೀನಿ. ಕ್ಯೂಬಾ, ಚೈನಾ ಎಲ್ಲ ಕಮ್ಯುನಿಸ್ಟ್ ಕಂಟ್ರಿನೇ. ನೋಡು, ಅಲ್ಲಿ ಬೇರೆಯವ್ರ ಕೆಲಸ ಕೊಡೋದಿಕ್ಕೆ ಕೆಲಸ ಇಲ್ಲ. ಒಂದ್ ವೇಳೆ ಕೆಲಸ ಸಿಕ್ಕಿದ್ರು ಒಳ್ಳೆ ಸಂಬಳ ಅಂತೂ ಕೊಡೋದಿಕ್ಕೆ ಸಾಧ್ಯನೇ ಇಲ್ಲ. ಯಾರು ಹೇಳಿದ್ದು? ಫೆಡರಲ್ ಕ್ಯಾಸ್ಟ್ರೋ. ಸುಮ್ಮನೆ ಇರ್ತೀಯಾ? ಅಮೆರಿಕಾಗೂ ಅದಕ್ಕೂ ಜಗಳ ಆಗ್ತಾನೆ ಇರೋದು ನಿನಗೆ ಗೊತ್ತಿಲ್ವಾ? ಅಲ್ಲಿನ ಪರಿಸ್ಥಿತಿ ತುಂಬಾ ಹದಗೆಟ್ಟಿದೆ. ತುಂಬ ಯೋಚನೆ ಮಾಡಿ ಹೇಳ್ತಾ ಇದ್ದೀವಿ ಮುಕುಂದಣ್ಣ. ಹೇಗೋ ಅಣ್ಣವ್ರ ಅಳಿಯ ದುಬೈಯಲ್ಲೇ ಇದ್ದಾನೆ. ಅವನಲ್ಲಿರೋದ್ರಿಂದ ವೀಸಾ ತಗೊಳಕ್ಕೆ ಯಾವ ತೊಂದರೆನೂ ಆಗೋದಿಲ್ಲ. ಜಿಲ್ಲಾ ಕಮಿಟಿ ಏನ್ ಹೇಳುತ್ತೆ ಅಂದ್ರೆ, ನಮ್ಮ ಮುಕುಂದನಂತಹ ಒಬ್ಬ ನಾಯಕನ ಅವಶ್ಯಕತೆ ದುಬೈಗಿದೆ ಅಂತ. ಅದು ಅಲ್ಲದೆ ಅಲ್ಲಿ ನಮ್ಮವರು ಸಾಕಷ್ಟು ಜನ ಕೆಲಸ ಮಾಡ್ತಿದ್ದಾರೆ, ಅವ್ರಿಗೂ ಸಮಸ್ಯೆಗಳಿದೆ. ಅವರೆಲ್ಲರನ್ನೂ ಒಗ್ಗೂಡಿಸ್ಬೇಕು. ನೀನು ಅಲ್ಲಿಗೆ ಹೋದ್ರೆ ಅವರೆಲ್ಲರೂ ಸಮಸ್ಯೆಯನ್ನು ಬಗೆಹರಿಸ್ತೀಯ ಅನ್ನೋದು ನಮ್ಮ ಜಿಲ್ಲಾ ಕಮಿಟಿಯವರ ತೀರ್ಮಾನ. ಅವ್ರ ದೇಶದಲ್ಲಿರೋರ್ಗೂ ಅವರಿರೋ ಊರ ಬಗ್ಗೆ ತೊಂದರೆಗಳೆಲ್ಲ ಗೊತ್ತಿರುತ್ತಲ್ವಾ? ಅದಕ್ಕೆ ನಾವು ಆದಷ್ಟು ಬೇಗ ನಮ್ಮ ದಾರಿಗೆ ಅವ್ರನ್ನ ಕರ್ಕೊಂಬರೋದ್ರಿಂದ ತುಂಬಾ ಉಪಯೋಗ ಆಗುತ್ತೆ. ನೋಡು, ನೀನೇನ್ ಚಿಂತೆ ಮಾಡಬೇಡ, ಎಲ್ಲ ನಾವು ನೋಡ್ಕೋತೀವಿ. ದುಬೈಗೆ ಹೋಗೋದಕ್ಕೆ ಮಾನಸಿಕವಾಗಿ ರೆಡಿ ಆಗೋ ಅಷ್ಟೇ ನೀನ್ ಮಾಡ್ಬೇಕಾಗಿರೋದು. ಬಸ್ ಬಂದೇ ಬಿಡ್ತು. ನೀನ್ ಬೇಜಾರು ಮಾಡ್ಕೋಬೇಡ. ನಾನಿದನ್ನ ಒಂದು ಟ್ರಾನ್ಸ್ಫರ್ ಅಂತ ಅನ್ಕೋತೀನಿ. ಮಾತು ಕೊಟ್ಟ ಮೇಲೆ ನಿಭಾಯಿಸ್ಬೇಕು ಅಂತ ನಮ್ಮಪ್ಪ ನನಗೆ ಯಾವಾಗ್ಲೂ ಹೇಳ್ತಿದ್ರು. ಸಾಲ ತೀರಿಸ್ಬೇಕು ಅಂತ ಅಲ್ಲಿಗೆ ಹೋಗ್ತಿದ್ರು. ಅಲ್ಲಿರೋ ಎಲ್ಲ ನಮ್ಮ ಕೆಲಸಗಾರರನ್ನು ಒಗ್ಗೂಡಿಸೋದಕ್ಕೆ ಅಂತ ತಾನೇ ಹೋಗ್ತಿದ್ದೀನಿ. ಇಳ್ಕೊಳ್ರಿ ಬೇಗ. ಇಳ್ಕೊಳಮ್ಮ ಬೇಗ. ಒಳಗೋಗಮ್ಮ, ಜಾಗ ಇದೆ, ಒಳಗೋಗಮ್ಮ. ರೈಟ್. ಲಾಲ್ ಸಲಾಂ. ಗೆಲ್ತಾ ಇರ್ಲಿ, ಗೆಲ್ತಾ ಇರ್ಲಿ, 100 ವರ್ಷ ಸುಖವಾಗಿರ್ಲಿ. ಗೆಲ್ತಾ ಇರ್ಲಿ, ಗೆಲ್ತಾ ಇರ್ಲಿ, 100 ವರ್ಷ ಸುಖವಾಗಿರ್ಲಿ. ಗೆಲ್ತಾ ಇರ್ಲಿ, ಗೆಲ್ತಾ ಇರ್ಲಿ. ನೀವಿದೆ ಮೊದಲನೇ ಸಲ ಅಲ್ಲ ದುಬೈಗೆ ಬರ್ತಿರೋದು? ಹೌದು. ನೀನು ಈ ಊರಲ್ಲಿ ಇದೆಯಾ ಅಂತ ಗೊತ್ತಾದ್ಮೇಲೆ ನನಗೊಂದು ರೀತಿ ಧೈರ್ಯ ಬಂದಿತ್ತು. ಈ ಊರಲ್ಲಿ ಪಾರ್ಟಿ ಕೆಲಸಗಳೆಲ್ಲ ತುಂಬ ಚೆನ್ನಾಗಿ ನಡೀತಾ ಇದೆ ಅಲ್ಲ? ಪಕ್ಷದೊಬ್ಬ ನಾಯಕನ ಮರಿಮಗನ ಹತ್ರ ಈ ಮಾತುಗಳನ್ನ ಕೇಳಬಾರ್ದು ಅನ್ನೋದು ನನಗೆ ಗೊತ್ತಿದೆ. ಸಿದ್ಧಾರ್ಥ, ನೀನು ಇಲ್ಲಿಗೆ ಬಂದು ಎಷ್ಟು ವರ್ಷ ಆಯಿತು? 4-5 ವರ್ಷ ಆಯಿತು. ಇದ್ರ ಬಗ್ಗೆ ಎಲ್ಲ ಕೇಳ್ತಿದ್ದೀರಲ್ಲ, ಯಾವ ಉದ್ದೇಶದ ಮೇಲೆ ಇಲ್ಲಿಗೆ ಬಂದಿದ್ದೀರಾ? ಅಲ್ಲ, ನಾನು ಯಾಕೆ ಕೇಳಿದೆ ಅಂತಂದ್ರೆ, ಪಕ್ಷದಲ್ಲಿರೋರೆಲ್ಲರೂ ನಮ್ಮ ಹಾಗೆ ಜವಾಬ್ದಾರಿಯಿಂದ ಸ್ವತಂತ್ರವಾಗಿ ಇರಬೇಕು ಅನ್ನೋದೇ ಪಕ್ಷದ ಒಂದು ಧ್ಯೇಯ. ಅವರನ್ನ ಅಡಿಯಾಳುಗಳಾಗಿ ಮಾಡ್ಕೋಬೇಕು ಅನ್ನೋ ದುಷ್ಟ ಶಕ್ತಿಗಳನ್ನ ನಾವು ಎದುರಿಸಿ ನಿಲ್ಲಬೇಕು. ಅದೆಲ್ಲ ನೋಡ್ಕೊಳ್ಳೋದಕ್ಕೆ ಇಲ್ಲಿ ಗೌರ್ಮೆಂಟ್ ಅಂತ ಒಂದಿದೆ ತಾನೆ? ಇರಬಹುದು, ಆದ್ರೆ ಇಲ್ಲಿರುವಂತ ಓನರ್ಗಳು ತುಂಬಾ ಜನ ಕೆಟ್ಟವರು ಅಂತ ನಾನು ಕೇಳ್ಪಟ್ಟಿದ್ದೀನಿ. ನಿಜ ಹೇಳಬೇಕು ಅಂದ್ರೆ ನಾನು ಕ್ಯೂಬಾಗೋ ಚೈನಾಗೋ ಹೋಗ್ಬೇಕು ಅಂತ ಆಸೆ ಪಟ್ಟಿದ್ದೆ. ಅಂಥದ್ದೇನಿದೆ ಕ್ಯೂಬಾದಲ್ಲಿ? ಕ್ಯೂಬಾ ಅಂತ ಇಲ್ಲಿ ನೋಡಿ ಮುಕುಂದಣ್ಣ, ಈ ಟನಲ್ ಇದೆಯಲ್ಲ, ಇದು ಹೇಳ್ಬೇಕಂದ್ರೆ ಅಂದಾಜು 1 ಕಿಲೋಮೀಟರ್ ದೂರ ಇದೆ. ಈ ತರದ್ ಒಂದು ಟನಲ್ಲು ನೀವು ಹೇಳಿದ ಕ್ಯೂಬಾದಲ್ಲಿ ಇದೆಯಾ? ಆಕಾಶನ ಮುಟ್ತಿರೋ ಆ ಕಟ್ಟಡಗಳನ್ನ ನೋಡಿದ್ರ ಈ ತರದ್ ಒಂದು ಕಟ್ಟಡದಷ್ಟು ಬರುತ್ತಾ ನಿಮ್ ಪೂರ್ತಿ ಕ್ಯೂಬಾ? ಸಿದ್ಧಾರ್ಥ, ನಾವೇ ಕ್ಯೂಬಾ ಬಗ್ಗೆ ಬಾಯಿಗೆ ಬಂದಾಗ ಮಾತಾಡಬಾರ್ದು. ಮತ್ತೆ ಇನ್ನೊಂದು ವಿಷಯ, ಒಂದು ದೇಶದ ಏಳಿಗೆನ ಅಲ್ಲಿರುವಂತ ಕಟ್ಟಡಗಳನ್ನ ನೋಡಿ ಅಳಿಬೇಕು ಅಂತ ಫೆಡರಲ್ ಕ್ಯಾಸ್ಟ್ರೋ ಯಾವತ್ತೂ ಹೇಳಿಲ್ಲ, ಗೊತ್ತಾ? ಓಹೋ, ಹಿಂಗೆ ಅಲ್ವಾ ನಿಮ್ಗೆ ಕ್ಯೂಬಾ ಮುಕುಂದ ಅಂತ ಹೆಸರು ಬಂದಿದ್ದು? ಹಾಗಾದ್ರೆ ನೀವಿಲ್ಲಿ ಪಕ್ಷ ನಡ್ಸಕ್ ಬಂದಿದ್ದೀರಾ ಅಥವಾ ನಿಮ್ ತಂದೆ ಮಾಡಿರೋ ಸಾಲನ ತೀರ್ಸಕ್ ಬಂದಿದ್ದೀರಾ? ಎರಡೂ ಉದ್ದೇಶ ಕೂಡ ಇದೆ ನನಗೆ. ಕೆಲಸಗಾರರು ಇಲ್ಲಿ ಪಡ್ತಾ ಇರುವಂತ ಕಷ್ಟನ ಆಗಾಗ ನಾನು ಪಕ್ಷಕ್ಕೆ ರಿಪೋರ್ಟ್ ಮಾಡಬೇಕು.